ಇರಾನ್ ಮೇಲಿನ ಯುದ್ಧವು 5 ವಾರ ಮುನ್ನಡೆಯಲಿದೆ ಹಾಗೂ ಭೂಮಿ ಮೂಲಕದ ದಾಳಿಯೂ ನಡೆಯಬಹುದು ಅಂತ ಯುಎಸ್ಎ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಇರಾನ್ ಮೇಲಿನ ದಾಳಿ ನಿಂತು ಕೂಡಲೇ ಯುದ್ಧದ ವಾತಾವರಣ ಇಲ್ಲವಾಗಿದೆ. ಯುದ್ಧಾರಂಭಕ್ಕೆ ಮೊದಲು ಮಾತುಕತೆಗೂ ಸಿದ್ಧ, ಯುದ್ಧಕ್ಕೂ ಸಿದ್ಧ ಅಂತ ಇರಾನ್ ಹೇಳಿತ್ತು. ಆದರೆ ಮಾತುಕತೆ ನಡೆಸದ ಯುಎಸ್ಎಯು ಇಸ್ರೇಲ್ ಜೊತೆಗೆ ಸೇರಿ ದಿಢೀರ್ ಯುದ್ಧ ಆರಂಭಿಸಿತ್ತು. ಇರಾನಿನ ಅಗ್ರ ನಾಯಕರ ಹತ್ಯೆಯ ಬಳಿಕ ಟ್ರಂಪ್ ಅವರು ಮಾತುಕತೆಗೆ ಸಿದ್ಧ ಎಂದರು. ಮಾತುಕತೆಯ ಅವಕಾಶ ಮುರಿದವರು ನೀವು ಅಂತ ಇರಾನ್ ಉತ್ತರಿಸಿದೆ. ಹಾಗಾಗಿ ಕೂಡಲೇ ಮಾತುಕತೆ ಇಲ್ಲ. ಹಾಗಾಗಿ ಬೇರೆ ದೇಶಗಳ ಸಂಧಾನ ಅನಿವಾರ್ಯವಾಗಿದೆ. ಬ್ರಿಟನ್, ಆಸ್ಟ್ರೇಲಿಯಾ ಮೊದಲಾದ ದೇಶಗಳು ಹಿಂದಿನಂತೆಯೇ ಯುಎಸ್ಎ ಬೆಂಬಲಿಸಿದೆ. ಆದರೆ ಯುರೋಪಿಯನ್ ಯೂನಿಯನ್ ಇರಾನ್ ಬೆಂಬಲಿಸದಿದ್ರೂ ಅಮೆರಿಕದ ಯುದ್ಧವನ್ನ ಒಪ್ಪೋದಿಲ್ಲ ಎಂಬ ಹೇಳಿಕೆ ನೀಡಿದೆ. ಹಾಗಾಗಿ ಸಂಧಾನ ಪ್ರಯತ್ನ ಆ ಕಡೆಯಿಂದ ಆಗಬಹುದು. ಇಕ್ಕಡೆಯಿಂದಲೂ ಡ್ರೋನ್, ಕ್ಷಿಪಣಿ ಹಾಗೂ ವಾಯು ದಾಳಿ ಮುಂದುವರೆದಿದೆ. ಕೊಲ್ಲಿಯ 11 ದೇಶಗಳಲ್ಲಿ ಇರುವ ಯುಎಸ್ಎಯ ಸೇನಾ ವಾಯು ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಕುವೈಟ್ನಲ್ಲಿ ಯುಎಸ್ಎಯ 3 ಫೈಟರ್ ಜೆಟ್ಗಳು ಉರುಳಿವೆ ಅಂತ ಕುವೈಟ್ ಸರ್ಕಾರ ತಿಳಿಸಿದೆ. ಇರಾಕಿನ ಕುರ್ದಿಶ್ ಸ್ವಾಯತ್ತ ಪ್ರದೇಶದ ರಾಜಧಾನಿ ಎರ್ಬಿಲ್ನಲ್ಲಿ ಯುಎಸ್ಎ ಸೈನಿಕರು ತಂಗಿದ್ದಾರೆ. ಹಾಗಾಗಿ ಇರಾನ್ ಡ್ರೋನ್ಗಳು ಅಲ್ಲಿಗೆ ಕೂಡ ಬಡಿದಿವೆ. ಕದನ ಕಾವು ಮುಂದುವರೆದಿದೆ.